ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಸೂಪರ್ ಆಗಿತ್ತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಚಂದನಾ. ಭಾನುವಾರ ರಜಾ ದಿನ ಆಗಿರೋದ್ರಿಂದ ಬಹಳ ದಿನಗಳ ನಂತರ ಹೊರಟ್ವಿ ಒಂದು ಒಳ್ಳೆ ಕನ್ನಡ ಮೂವಿ ನೋಡ್ಕೊಂಬರೋಣ ಅಂತ. ಸಿನಿಮಾ ನೋಡಾಯ್ತು, ಮಾಲು ನೋಡಾಯ್ತು, ಸಣ್ಣ ಪುಟ್ಟ ಶಾಪಿಂಗು ಮಾಡಾಯ್ತು. ಕೊನೆಗೆ ಮನೆಗೆ ಹೋಗಿದ್ದು ಲೇಟ್ ಆಯ್ತು. ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಚಪಾತಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವ್ದಾದ್ರು ಒಂದು ಕೆಲಸನ ಯಶಸ್ವಿಯಾಗಿ ಮಾಡಬೇಕು ಅಂದ್ರೆ ನಮ್ಮ ಜೊತೆಲಿರುವಂತರ ಸಪೋರ್ಟ್ ಆಗಿರ್ಬೋದು, ಎಂಕರೇಜ್ಮೆಂಟ್ ಆಗಿರ್ಬೋದು ಎಷ್ಟು ಮುಖ್ಯ ಅನ್ಸುತ್ತಲ್ವಾ. ವಿಡಿಯೋಗ್ರಫಿ ಹಾಗೆಯೇ ಎಡಿಟಿಂಗ್ ಅಲ್ಲಿ ಆಸಕ್ತಿ ಇರೋ ನನಗೆ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ನ ಓಪನ್ ಮಾಡಬೇಕು ಅನ್ನೋದು ಬಹಳ ವರ್ಷಗಳ ಕನಸಾಗಿತ್ತು. ನನ್ನ ಕುಟುಂಬದಲ್ಲಿ ಪ್ರತಿಯೊಬ್ಬರ ಸಪೋರ್ಟ್ ನನಗೆ ಇದ್ರೂ ಕೂಡ ಯಾವುದೋ ಒಂದು ಸಣ್ಣ ಹಿಂಜರಿಕೆಯಿಂದ ಇಷ್ಟು ವರ್ಷ ಕಳೆದೇ ಹೋಯ್ತು. ಈಗ ಈ ತರ ಚಾನೆಲ್ ಶುರು ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಮೊದಲು ತುಂಬಾ ಖುಷಿ ಪಟ್ಟಿದ್ದೆ ನನ್ನ ಕುಟುಂಬದವರು. ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಅತ್ತೆ ಮಾವ ಆಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗ ಅವನ್ನ ಹಿಡಿಯೋರೇ ಇರ್ಲಿಲ್ಲ. ನನ್ನ ಚಾನೆಲ್ ವಿಡಿಯೋಸ್ನೇ ಟಿವಿಲಿ ರಿಪೀಟ್ ಆಗಿ ಹಾಕೊಂಡು ನೋಡಿ ನೋಡಿ 25ಕ್ಕಿಂತ ಹೆಚ್ಚು ವ್ಯೂಸ್ನ ಅವನೇ ಮಾಡಿದ್ದ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಚಾನೆಲ್ ಕ್ರಿಯೇಟ್ ಮಾಡೋದ್ರಿಂದ ಶುರುವಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋವರೆಗೂ ನನ್ನ ಚಾನೆಲ್ಗೆ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಇನ್ನು ಕೆಲವೊಂದು ನಾನು ಮಾಡಿರೋಂತಹ ವಿಡಿಯೋಸ್ನ ನೋಡಿ ಖಂಡಿತ ನೀವು ಚಾನೆಲ್ ಓಪನ್ ಮಾಡಿ, ನೀವು ಮಾಡಲೇಬೇಕು ಅಂತ ಒಂದು ಸಣ್ಣ ಪುಷ್ ಕೊಟ್ಟಿದ್ದು ನನ್ನ ಕೋ ಸಿಸ್ಟರ್. ಇನ್ನು ಚಾನೆಲ್ ಕ್ರಿಯೇಟ್ ಆದಮೇಲೆ ವಿಡಿಯೋದ ಲಿಂಕ್ನ ಪ್ರತಿಯೊಬ್ಬರಿಗೂ ನಾನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಕಸಿನ್ಸ್, ನನ್ನ ವೆಲ್ ವಿಶರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಬೆಸ್ಟ್ ವಿಶಸ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ರಿ, ಖುಷಿ ಪಟ್ರಿ, ಹಾಗೆಯೇ ಕೆಲವು ಟಿಪ್ಸ್ನ ಕೂಡ ಕೊಟ್ರಿ, ಚೆನ್ನಾಗಿ ಮಾಡಿದ್ಯಾ ಅಂತ ಕೂಡ ಹೇಳಿದ್ರಿ, ತುಂಬ ಪ್ರೋತ್ಸಾಹ ಕೊಟ್ರಿ. ಸೊ ಈ ಪ್ರೀತಿ ವಿಶ್ವಾಸ ಇರುವಾಗ ಇನ್ನೇನು ಬೇಕಲ್ವಾ. ಇನ್ನು ನಮ್ಮ ಚಾನೆಲ್ ಶುರುವಾಗಿ 1 ವಾರ ಆಗಿದೆ, 70+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು, ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೊ ಏನು 70 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ 70K ಥರ ಫೀಲ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. 70 ಸಬ್ಸ್ಕ್ರೈಬರ್ಸ್ 1 ವಾರದಲ್ಲಿ ನನ್ನ ಪ್ರಕಾರ ಅದು ಚಿಕ್ಕ ನಂಬರ್ ಅಂತ ಏನು ಅನ್ನಿಸ್ತಾ ಇಲ್ಲ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ಇವತ್ತು ರೆಸಿಪಿ? ಅದೇ ಹೆಸರು ಬೇಳೆ ಉಪ್ಪಿಟ್ಟು, ಶಿವರಾತ್ರಿ ಹಬ್ಬದ ವಿಶೇಷ. ಸರಿ, ಅದಕ್ಕೆ ಏನ್ ತಗೊಂಡಿದ್ದೀರಾ ಅತ್ತೆ? ಹೆಸರು ಬೇಳೆ, ಕಡಲೆಬೇಳೆ. ಇದು ಕಡಲೆಬೇಳೆ, ಇದು ಹೆಸರು ಬೇಳೆ ಅಲ್ವಾ? ಹೆಸರು ಬೇಳೆ ಎಷ್ಟು ತಗೊಂಡಿದ್ದೀರಾ? ಹೆಸರು ಬೇಳೆ 1 ಲೋಟ ತಗೊಂಡ್ರೆ ಕಡಲೆಬೇಳೆ ಅರ್ಧ ಲೋಟ ತಗೋಬೇಕು. ಬೆಳಿಗ್ಗೆ ನೆನೆ ಹಾಕಿರೋದಾ? ಹೌದು. ಎಷ್ಟು ಅವರ್ ನೆನಿಬೇಕು? 5 ಅವರ್ ನೆಂದ್ರೆ ಸಾಕು. ಸರಿ, ಹಂಗಾರೆ ಶುರು ಮಾಡೋಣ. ಹೇಳಿ ಅತ್ತೆ, ಇವಾಗ ಫಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು ಹೇಳಿ. ಅದೇ ಹೆಸರು ಬೇಳೆ ಕಡಲೆಬೇಳೆ ರುಬ್ಬಕ್ ಹಾಕೋದು. 1-2 ಒಣಮೆಣಸಿನ್ಕಾಯಿ, 1-2-3 ಒಣಮೆಣಸಿನ್ಕಾಯಿ ಹಾಕೋದು. ಒಂದ್ ಸ್ವಲ್ಪ ನೀರ್ ಬೇಕು ಅಂದ್ರೆ 1-2 ಸ್ಪೂನ್ ನೀರ್ ಹಾಕೊಳ್ಳೋದು. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಬಿಡೋದು. ಸರಿ, ಸ್ವಲ್ಪನೇ ನೀರ್ ಹಾಕೊಂಡು ರುಬ್ಬೇಕು? ಸ್ವಲ್ಪನೇ, 1-2 ಸ್ಪೂನ್. ಸರಿ, ಓಕೆ, ರುಬ್ಕೊಳ್ಳೋಣ. ಹಂಗಾದ್ರೆ ಇಲ್ಲಿ ಹೆಸರು ಬೇಳೆ ಕಡಲೆಬೇಳೆ 2 ಹಾಕೊಂಡಿದ್ದೀರಾ ಅಲ್ವಾ? ಹೌದು. ಹಾಕೊಂಡು ಒಂದು ಮುರ್ದಿರೋದು 4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀರಾ. ಈಗ ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡಾದ್ಮೇಲೆ ರುಬ್ಕೊಂಡಾಗಿದೆ ಅಲ್ವಾ ಅತ್ತೆ? ಅಗ್ಲವಾಗಿರೋ ಪಾತ್ರೆಗೆ ಹಾಕೊಂಡಿದ್ದೀರಾ ಅಲ್ವಾ? ಸೊ ಇದು ಬೇಯುತ್ತೆ ಈ ತರ ಹಾಕೊಂಡಿರೋದ್ರಿಂದ? ಬೇಯುತ್ತೆ. ಬೇಯುತ್ತೆ. ಇಡ್ಲಿ ಪಾತ್ರೆಲಿ ಇಟ್ಟು ಬೇಯಿಸ್ಬೋದಲ್ವಾ? ಇಡ್ಲಿ ಪಾತ್ರೆಲಿ ಇಟ್ಟು ಬೇಯಿಸ್ಬೋದು. ತಟ್ಟೆ ಇಡ್ಲಿ. ಇಡ್ಲಿ. ಸರಿ, ಹಾಗಾದ್ರೆ ಇದು ಕುಕ್ಕರ್ ತಗೊಳ್ಳ, ಇಡ್ಲಿ ಕುಕ್ಕರ್. ಮತ್ತೆ ಇದಕ್ಕೆ ಏನು ಸೋಡಾ ಏನೋ ಹಾಕಿಲ್ವಾ? ಇಲ್ಲ, ಸೋಡಾ ಏನು ಹಾಕಿಲ್ಲ. ಸೊ ಗಟ್ಟಿ ಆಗುತ್ತಾ ಅದು? ಗಟ್ಟಿನೇ ಇರಬೇಕು, ಗಟ್ಟಿ ಬರುತ್ತೆ.
ಇಡ್ಲಿಗೆ ಪಾತ್ರೆ ಇಟ್ಕೊಂಡಿದ್ದೀವಿ. ಒಂದು 15 ನಿಮಿಷ ಬೆಂದಿಲ್ಲ. ಇದು ಪುಡಿ ನೀವು ಕೈಲೇ ಮಾಡ್ಕೊಂಡಿದ್ದೀರಾ? ಕೈಯಲ್ಲೇ ಮಾಡಿದೀನಿ. ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮಿಕ್ಸಿಗೆ ಹಾಕೋದು. ಗಂಟಿರೋದೆಲ್ಲ ಉಪ್ಪಿಟ್ಟು ತರ ಆಗುತ್ತೆ, ರವೆ ತರ ಆಗುತ್ತೆ. ಸರಿ, ಹಂಗಾದ್ರೆ ಮಿಕ್ಸಿಗೆ ಹಾಕೋಣ ಅಲ್ವಾ? ತಗೊಳ್ಳಿ. ಇದು ಕಾಯಿ ಪುಡಿ ಮಾಡ್ಕೊಂಡಿದ್ವಿ, ಅಂದ್ರೆ ಕಾಯಿ ಹೆಚ್ಕೊಂಡು ಮಿಕ್ಸಿಗೆ ಹಾಕಿದ್ವಿ. ಅದೇ ಮಿಕ್ಸಿಗೆ ಹಾಕೊಂಡು ಇದನ್ನು ಪುಡಿ ಮಾಡ್ಕೊಂಡ್ವಿ. ಪುಡಿ ಆಗಿದೆ ಅಲ್ವಾ? ನೋಡಿ, ಈ ತರ ರವೆ ರವೆ ತರ ಆಗುತ್ತೆ. ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಉದ್ದಿನ ಬೇಳೆ ಹಾಕಿ ಅದು ಕಂದು ಬಣ್ಣ ಬರೋವರೆಗೆ ಅದನ್ನ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಹಸಿಮೆಣಸಿನಕಾಯಿ 4 ಉದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. 3 ಈರುಳ್ಳಿ ತಗೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಕೊಂಡು ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಿದ್ದಾಗೆ ಹುಣಸೆ ರಸ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಸರು ಬೇಳೆ ಹಿಟ್ಟನ್ನ ನಾವೇನು ಸ್ಟೀಮ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವೀಗ ಒಗ್ಗರಣೆಗೆ ಸೇರಿಸ್ಕೋಬೇಕು. ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆ ಹಣ್ಣಿನ ರಸ ಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹುಣಸೆ ರಸ ಸೇರಿಸಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ. ಹೆಸರುಬೇಳೆ ಕಡಲೆಬೇಳೆಯಿಂದ ಮಾಡಿರೋ ಪದಾರ್ಥ ಆಗಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಅತಿ ಹೆಚ್ಚಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಳೆ ಹಾಗೂ ಕಾಳುಗಳಿಂದ ಮಾಡುವಂತಹ ಪದಾರ್ಥಗಳಿಗೆ ಶುಂಠಿ ಅಥವಾ ಇಂಗು ಬಳಸೋದ್ರಿಂದ ಏನು ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಹೆಸರುಬೇಳೆ ಉಪ್ಪಿಟ್ಟು ರೆಡಿ ಆಗಿದೆ. ಇದು ಶಿವರಾತ್ರಿ ಹಬ್ಬಕ್ಕೆ ಮಾಡೋಂಥದ್ದು ಸಾಂಪ್ರದಾಯಿಕ ತಿಂಡಿ. ನೀವು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಮತ್ತೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.